ಎಲ್ಲವೂ ಅಂದುಕೊಂಡಂತಾಗಿದ್ರೆ ಜೂನ್ಗೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಎಲೆಕ್ಷನ್ ನಡಿಬೇಕಿತ್ತು. GBA ಎಲೆಕ್ಷನ್. ಈಗ GBA ಎಲೆಕ್ಷನ್ ನಡೆಯುತ್ತಾ ಇಲ್ವಾ ಅನ್ನುವಂತಹ ಡೌಟ್ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಕಾರಣ ಮೇ ಅಂತ್ಯ ಜೂನ್ 2ನೇ ವಾರದಲ್ಲಿ ಎಲೆಕ್ಷನ್ ನಡೆಯೋದು ಡೌಟ್ ಅನ್ನೋದು ಗೊತ್ತಾಗ್ತಾ ಇದೆ. ಸೆಪ್ಟೆಂಬರ್ 30ರವರೆಗೂ ಕೂಡ ಚುನಾವಣೆ ಬೇಡ ಅಂತ ಹೇಳಿ ಸರ್ಕಾರವೇ ಮನವಿ ಮಾಡಿಕೊಂಡಿದೆ. ಚುನಾವಣಾ ಆಯೋಗಕ್ಕೆ ಮನವಿಯನ್ನು ಸಲ್ಲಿಸಿದೆ ರಾಜ್ಯ ಸರ್ಕಾರ. ಜನಗಣತಿಯ ನೆಪವೊಡ್ಡಿ ಎಲೆಕ್ಷನ್ ಅನ್ನು ಮುಂದೂಡುವಂತೆ ಮನವಿ. ಜನಗಣತಿಗೆ ಹೆಚ್ಚಿನ ಸಿಬ್ಬಂದಿಯನ್ನು ನಿಯೋಜಿಸಬೇಕು. ಅಲ್ಲದೆ SIR ಕೂಡ ಆರಂಭವಾಗುವಂತಹ ನಿರೀಕ್ಷೆ ಇದೆ. ಹೀಗಾಗಿ ಚುನಾವಣೆಯನ್ನು ಮುಂದೂಡಿ ಅಂಥೇಳಿ ರಾಜ್ಯ ಚುನಾವಣಾ ಆಯೋಗಕ್ಕೆ ರಾಜ್ಯ ಸರ್ಕಾರ ಮನವಿಯನ್ನು ಮಾಡಿಕೊಂಡಿದೆ. ಅಲ್ಲಿಗೆ ಕೋರ್ಟ್ ಸೂಚನೆ ಕೊಟ್ಟಿತ್ತಲ್ಲ, ಜೂನ್ ಒಳಗಡೆಯಲ್ಲಿ ನೀವು GBA ಎಲೆಕ್ಷನನ್ನು ಮಾಡಿ ಮುಗಿಸ್ಬೇಕು ಅಂಥೇಳಿ. ಅದು ನಡೆಯುತ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಬೆಂಗಳೂರು ವ್ಯಾಪ್ತಿಯಲ್ಲಿ ಅರ್ಥಾತ್ GBA ಎಲೆಕ್ಷನ್ಗಳು ನಡೆದೇನೆ ವರ್ಷಗಳು ಕಳೀತಾ ಇದ್ದಾವೆ. ಅಧಿಕಾರಿಗಳೇ ಎಲ್ಲವನ್ನು ಕೂಡ ನಿರ್ವಹಿಸ್ತಾ ಇದ್ದಾರೆ. ಇದರ ನಡುವೆ ಕೋರ್ಟ್ನಲ್ಲಿ ವಿಚಾರ ಇತ್ತು. ಕೋರ್ಟ್ಗೆ ಜೂನ್ ಒಳಗಡೆ ಎಲೆಕ್ಷನ್ ನಡೆಸೋದಕ್ಕೆ ಸೂಚನೆ ಕೊಟ್ಟಿತ್ತು. ಅದಾದ ಮೇಲೆ ಡಿಲಿಮಿಟೇಷನ್ ಎಲ್ಲವೂ ಕೂಡ ಆಗಿತ್ತು. ಈಗ ನೋಡಿದರೆ ಸರ್ಕಾರ ಇದಕ್ಕೆ ಮತ್ತೆ ಅಡ್ಡ ಬಂದಂತೆ ಕಾಣಿಸ್ತಾ ಇದೆ. ಜನಗಣತಿಯ ನೆಪವನ್ನು ಒಡ್ಡಿ GBA ಎಲೆಕ್ಷನನ್ನು ಪೋಸ್ಟ್ಪೋನ್ ಮಾಡುವ ರೀತಿಯಲ್ಲಿ ಒಂದು ಪ್ರಯತ್ನವನ್ನು ಕೂಡ ಮಾಡಿದೆ. ಬಟ್ ರಾಜ್ಯ ಚುನಾವಣಾ ಆಯೋಗ ಇದನ್ನು ಎಕ್ಸೆಪ್ಟ್ ಮಾಡಿಕೊಳ್ಳುತ್ತಾ ಅಥವಾ ಏನಾಗುತ್ತೆ ಮುಂದಿನ ಬೆಳವಣಿಗೆಗಳು ಅನ್ನೋದರ ಮೇಲೆ GBA ಎಲೆಕ್ಷನ್ ಭವಿಷ್ಯ ನಿರ್ಧಾರವಾಗುತ್ತೆ.